ನಿಮ್ಮ ಜೀವನವನ್ನು ಸೋಲಿಸುವ ಶಕ್ತಿ ಹೊರಗೆ ಎಲ್ಲೂ ಇಲ್ಲ, ಅದು ನಿಮ್ಮೊಳಗೆ ಇದೆ. ಆದರೆ ಅದೇ ಶಕ್ತಿ ನಿಮ್ಮ ಗೆಲುವನ್ನು ಕೊಡಬಹುದು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸ್ಪಾರ್ಕ್ ವಿತ್ ಇನ್ ಕನ್ನಡ. ಇದು ಡೇ 6. ನಿಮ್ಮ ಜೀವನದ ಅತ್ಯಂತ ಶಕ್ತಿಯ ಸಾಧನವೇ ಅದು ನಿಮ್ಮ ಮನಸ್ಸು. ದಿ ಮಾರಲ್ ಆಫ್ ದಿ ಸ್ಟೋರಿ: ಒಬ್ಬ ವ್ಯಕ್ತಿ ಸ್ಪರ್ಧೆಗೆ ತಯಾರು ಮಾಡ್ತಿದ್ದ. ಅವನ ಬಳಿ ಟ್ಯಾಲೆಂಟ್ ಇತ್ತು, ಸ್ಕಿಲ್ ಇತ್ತು. ಆದ್ರೆ ಒಂದು ಸಮಸ್ಯೆ, ಅವನ ಮನಸ್ಸು ಅವನನ್ನು ನಂಬುತ್ತಿರಲಿಲ್ಲ. ಪ್ರತಿ ಬಾರಿ ಅವನು ಯೋಚಿಸುತ್ತಿದ್ದ, ನನಗೆ ಆಗಲ್ಲ, ಇದು ಸಾಕಾಗಲ್ಲ, ಇನ್ನೊಬ್ಬರು ನನಗಿಂತ ಉತ್ತಮ. ಸ್ಪರ್ಧೆ ಶುರುವಾಗುವ ಮುನ್ನವೇ ಅವನು ತನ್ನ ಮನಸ್ಸಿನಲ್ಲಿ ಸೋತಿದ್ದ. ಒಂದು ದಿನ ಅವನು ತನ್ನ ಮೈಂಡ್ಸೆಟ್ ಬದಲಿಸುವ ನಿರ್ಧಾರ ಮಾಡಿದ. ಪ್ರತಿ ಬೆಳಿಗ್ಗೆ ಮಿರರ್ ಮುಂದೆ ನಿಂತು ಹೇಳುತ್ತಿದ್ದ, ನನ್ನ ಮನಸ್ಸು ನನ್ನ ಶಕ್ತಿ. ಕೆಲವು ವಾರಗಳ ನಂತರ ಅವನ ಪರ್ಫಾರ್ಮೆನ್ಸ್ ಮಾತ್ರವಲ್ಲ, ಅವನ ಪರ್ಸನಾಲಿಟಿ ಕೂಡ ಬದಲಾಗಿತ್ತು. ಸ್ನೇಹಿತರೆ, ನಿಮ್ಮ ಮನಸ್ಸು 2 ಕೆಲಸ ಮಾಡುತ್ತದೆ. ನಂಬರ್ 1, ನಿಮಗೆ ಭಯ ಹುಟ್ಟಿಸುತ್ತದೆ. ನಂಬರ್ 2, ನಿಮಗೆ ಧೈರ್ಯ ಕೊಡುತ್ತದೆ. ಯಾವುದನ್ನು ಆಯ್ಕೆ ಮಾಡ್ತೀರಾ? ಅದೇ ನಿಮ್ಮ ಜೀವನ. ಮನಸ್ಸು ವೆಪನ್ ಆದ್ರೆ ಅದನ್ನ ಕಂಟ್ರೋಲ್ ಮಾಡಬೇಕು, ಇಲ್ದಿದ್ರೆ ಅದು ನಿಮ್ಮನ್ನೇ ಕಂಟ್ರೋಲ್ ಮಾಡುತ್ತೆ. ನಿಮ್ಮ ಮನಸ್ಸನ್ನ ಹೇಗೆ ತರಬೇತಿ ಮಾಡಿಕೊಳ್ಳಬೇಕು ಗೊತ್ತಾ? ಈ 3 ಅಂಶಗಳನ್ನ ಗಮನದಲ್ಲಿಟ್ಟುಕೊಳ್ಳಿ. ನಂಬರ್ 1, ವಾಚ್ ಯುವರ್ ಸೆಲ್ಫ್ ಟಾಕ್. ನೀವು ನಿಮ್ಮ ಜೊತೆ ಹೇಗೆ ಮಾತಾಡ್ತೀರೋ ಹಾಗೆ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ವರ್ಡ್ಸ್ ನೆಗೆಟಿವ್ ಲೈಫ್. ನಂಬರ್ 2, ರೀಪ್ಲೇಸ್ ಫಿಯರ್ ವಿತ್ ಫೋಕಸ್. ಭಯ ಅಂದ್ರೆ ಸ್ಟಾಪ್ ಮಾಡಬೇಡಿ, ಅದನ್ನ ಎನರ್ಜಿಯಾಗಿ ಬಳಸಿ. ನಂಬರ್ 3, ಫೀಡ್ ಯುವರ್ ಮೈಂಡ್ ಡೈಲಿ. ಪಾಸಿಟಿವ್ ಥಾಟ್ಸ್ಗಳು ನಿಮ್ಮ ಮನಸ್ಸಿಗೆ ನಂಬಿಕೆಯನ್ನು ಕೊಡುತ್ತಾರೆ. ಯುದ್ಧ ಹೊರಗೆ ನಡೆಯೋದಿಲ್ಲ, ಮೊದಲು ಅದು ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತದೆ. ಗೆಲ್ಲುವವರು ಹೊರಗೆ ಗೆಲ್ಲೋದಕ್ಕಿಂತ ಮುಂಚೆ ತಮ್ಮ ಮನಸ್ಸಿನಲ್ಲಿ ಗೆಲ್ಲುತ್ತಾರೆ. ನಿಮ್ಮ ಮನಸ್ಸು ನಿಮ್ಮ ವಿರುದ್ಧ ಇದ್ದರೆ ಜಗತ್ತೇ ನಿಮ್ಮ ವಿರುದ್ಧ. ನಿಮ್ಮ ಮನಸ್ಸು ನಿಮ್ಮ ಜೊತೆ ಇದ್ದರೆ ಜಗತ್ತೇ ನಿಮಗೆ ಸಣ್ಣದಾಗಿ ಕಾಣುತ್ತದೆ. ಕಂಟ್ರೋಲ್ ಯುವರ್ ಮೈಂಡ್ ಆರ್ ಇಟ್ಸ್ ವಿಲ್ ಕಂಟ್ರೋಲ್ ಯು. ನೆಗೆಟಿವ್ ಥಾಟ್ಸ್ ಬಂದಾಗ ಅದನ್ನ ಬರೆಯಿರಿ, ಮತ್ತೆ ಅದಕ್ಕೆ ಪಾಸಿಟಿವ್ ಆನ್ಸರ್ ಹುಡುಕಿ. ಮೈ ಮೈಂಡ್ ಈಸ್ ಮೈ ಸೂಪರ್ ಪವರ್ ಆಗಿರುತ್ತೆ. ನಿಮ್ಮ ಮನಸ್ಸು ನಿಮ್ಮ ಬಿಗ್ಗೆಸ್ಟ್ ವೆಪನ್ ಆಗಿರುತ್ತೆ. ನಿಮ್ಮ ಮನಸ್ಸು ನಿಮ್ಮ ಬಿಗ್ಗೆಸ್ಟ್ ವೆಪನ್ ಆಗಿರಬೇಕು. ಟ್ರೈನ್ ಇಟ್, ಕಂಟ್ರೋಲ್ ಇಟ್, ಯೂಸ್ ಇಟ್.